ನೋಡಿ, ಇವಾಗ ನಮ್ಮ ಕಣ್ಣಿಂದ ನಾವು ಏನೆಲ್ಲ ನೋಡ್ತೀವೋ ಅವುಗಳನ್ನ ಮಾತ್ರ ನಮ್ಮ ಒಂದು ಮನಸ್ಸು ಒಂದು ಇಮೇಜ್ ಮುಖಾಂತರ ಅದನ್ನ ಸ್ಟೋರೇಜ್ ಮಾಡಿ ಇಟ್ಕೊಂಡಿರುತ್ತೆ. ಆದ್ರೆ ದೇವರು ಅನ್ನೋ ಒಂದು ಶಕ್ತಿಯನ್ನ ನಮ್ಮ ಕಣ್ಣುಗಳು ನೋಡೇ ಇಲ್ಲ ಅಲ್ವಾ? ಅದು ಹೇಗೆ ಮನಸ್ಸಿಗೆ ಸಿಗುತ್ತೆ? ಖಂಡಿತವಾಗಿಯೂ ಅದು ಮನಸ್ಸಿಗೆ ಸಿಗೋದಿಲ್ಲ. ಅದು ಒಬ್ಬ ವ್ಯಕ್ತಿ ಗುರು ಹೇಗೆ ಅನ್ನಿಸ್ಕೊಳ್ತಾರೆ ಅಂತಂದ್ರೆ, ನಾವು ಇಲ್ಲ ಈ ಭೂಮಿಯಲ್ಲಿ ಏನೆಲ್ಲ ಇದೆ ಅದು ಒಂದು ಶಕ್ತಿ ರೂಪದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಅನ್ಕೊಂಡ್ವಿ ಅಂತಂದ್ರೆ, ನಮ್ಮ ಕಣ್ಣಿಗೆ ಕಾಣೋದೆಲ್ಲ ದೇವ್ರು ಅಂತ ಅನ್ಕೊಂತೀವಿ. ಕಣ್ಣಿಗೆ ಕಾಣದೇ ಇರೋದನ್ನ ಯಾರು ಏನ್ ಬೇಕಾದ್ರೂ ಹೇಳ್ಬೋದು. ಹೀಗಿರ್ಬೇಕಾದ್ರೆ ಯಾರಾದ್ರೂ ಇಲ್ಲ ನಾನು ನಿಮಗೆ ಅಂತ ಒಂದು ಶಕ್ತಿ ಅನುಭವ ಪಡಿಸ್ತೀನಿ, ಅಂತ ಒಂದು ಆನಂದವನ್ನ ನಾವು ನಿಮ್ಮಲ್ಲಿ ಬರೆಸ್ತೀವಿ ಅಂತ ಏನಾದ್ರು ಒಂದು ಸಣ್ಣ ಪುಟ್ಟ ಆಸೆ ತುಂಬಿದ್ರು ಅಂತಂದ್ರೆ, ನಮ್ಮ ಮನಸ್ಸು ಅದಕ್ಕೆ ಬೇಗ ಶರಣಾಗ್ಬಿಡುತ್ತೆ. ಎಂತ ಗುರುಗಳನ್ನ ಆಯ್ಕೆ ಮಾಡ್ಕೋಬೇಕು ಇದು ನಮ್ಮ ಕೈಯಲ್ಲಿರುತ್ತೆ. ನೋಡಿ, ನಿಜವಾದ ಗುರು ಹೇಗಿರ್ತಾರೆ ಅಂತಂದ್ರೆ, ನೋಡಿ, ದೇವರು ಅಂದ್ರೆ ಅದು ದೇವರೇ. ಅದು ಅದು 1 2 3 4 ಈ ತರ ಭಾಗ ಆಗೋದಿಲ್ಲ. ಗುರು ಅಂದ್ರೆ ಏನು, ದೇವರು ಅಂದ್ರೆ ಏನು, ಇವುಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಹೌದು, ಗುರುಗೆ ಗುರು ಸ್ಥಾನ ಕೊಡಬೇಕು, ದೇವರಿಗೆ ದೇವರ ಸ್ಥಾನ ಕೊಡಬೇಕು ಅಂತ ಹೇಳಿ. ಮೊದಲು ನಾವು ಯೋಚನೆ ಮಾಡೋದಾದ್ರೆ ಗುರುವಿನ ಬಗ್ಗೆ. ಗುರು ಅಂದ್ರೆ ಯಾರು? ನೋಡಿ, ಗುರು ಅಂದ ತಕ್ಷಣನೇ ನಮಗೆ ಕೆಲವೊಂದು ಇಮ್ಯಾಜಿನ್ಗಳು ಬರ್ತವೆ. ಗುರು ಅಂದ್ರೆ ಈ ತರ ಬಟ್ಟೆ ಹಾಕಿರ್ಬೇಕು, ಮತ್ತೆ ಗಡ್ಡ ಬಿಟ್ಟಿರ್ಬೇಕು, ಮತ್ತೆ ನಾಮ ಹಾಕಿರ್ಬೇಕು, ಅಥವಾ ಟೋಪಿ ಹಾಕಿರ್ಬೇಕು, ಅಥವಾ ಮಾಲೆಗಳನ್ನು ಹಾಕೊಂಡಿರ್ಬೇಕು, ಅಥವಾ ಕ್ರಾಸ್ ಹಾಕೊಂಡಿರ್ಬೇಕು. ಹೀಗೆ ನೀವು ನೀವು ಯಾವ ಒಂದು ಧರ್ಮದಲ್ಲಿದ್ದೀರಾ ಆ ಒಂದು ಧರ್ಮದಲ್ಲಿರುವ ಆ ಒಂದು ಸಾಂಪ್ರದಾಯಿಕವಾದ ವೇಷಭೂಷಣಗಳನ್ನ ನೀವು ಇಮ್ಯಾಜಿನೇಷನ್ ಮಾಡ್ಕೊಂತೀರಾ ಗುರು ಅಂದ ತಕ್ಷಣ. ಯಾರಾದ್ರೂ ನಿಮಗೆ ಈ ಒಂದು ವೇಷಭೂಷಣದಲ್ಲಿ ಕಂಡ್ರು ಅಂತಂದ್ರೆ, ಓ ಇವರು ಮಹಾ ಗುರುಗಳು ಅಂತ ಭಾವಿಸ್ಬಿಡ್ತೀರಾ. ಏನಕ್ಕೆ ಅಂತಂದ್ರೆ, ನಮ್ಮ ಮೈಂಡ್ ಏನಿದೆ ಅಲ್ವಾ, ಈ ತರ ಗುರು ಅಂದ್ರೆ ಈ ತರ ಇರಬೇಕು ಅನ್ನೋದನ್ನ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡಿದೆ. ಅಂದ್ರೆ ನಾವು ಈ ಹಿಂದೆ ನೋಡಿರ್ತೀವಲ್ವಾ, ಸಾಕಷ್ಟು ಗುರುಗಳನ್ನ ನೋಡಿರ್ತೀವಿ. ಅವರ ಒಂದು ಪಿಕ್ಚರ್ ಅನ್ನ ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಸ್ಟೋರೇಜ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ಗುರು ಅಂದ ತಕ್ಷಣ ನಮ್ಮ ಮೈಂಡ್ ಆ ಒಂದು ಫೈಲ್ ಅನ್ನ ಓಪನ್ ಮಾಡಿ ತೋರಿಸುತ್ತೆ ನಮಗೆ. ಈಗ ಗುರುಗಳ ಸಂಖ್ಯೆ ತುಂಬಾನೇ ಅಂದ್ರೆ ತುಂಬಾನೇ ಜಾಸ್ತಿ ಆಗಿದೆ. ಇಲ್ಲಿ ನಾವು ಸರಿಯಾದ ಗುರುಗಳನ್ನ ಗುರುತಿಸಬೇಕು. ಫಸ್ಟ್ ನಮಗೆ ಸರಿಯಾದ ಗುರುಗಳು ಯಾವಾಗ ಸಿಗ್ತಾರೆ ಅಂತಂದ್ರೆ, ನಮಗೆ ಗುರು ಅಂದ್ರೆ ಯಾರು ಅಂತ ಗೊತ್ತಾದಾಗ. ಗುರು ಅಂದ್ರೆ ಯಾರು ನೋಡಿ, ನಮ್ಮ ಒಂದು ಮೈಂಡ್ ಅಲ್ಲಿ ಒಳ್ಳೆ ಯೋಚನೆಗಳು ಬರ್ತವೆ ಮತ್ತೆ ಕೆಟ್ಟ ಯೋಚನೆಗಳು ಬರ್ತವೆ. ನಾವಿಲ್ಲಿ ಒಳ್ಳೆಯದನ್ನು ಮಾಡ್ತಾ ಇರ್ತೀವಿ, ಕೆಟ್ಟದ್ದನ್ನು ಮಾಡ್ತಾ ಇರ್ತೀವಿ. ನೋಡಿ, ನಾವು ಯಾವಾಗ ಹೆಚ್ಚಾಗಿ ಜೀವನದಲ್ಲಿ ಕೆಟ್ಟದ್ದನ್ನೇ ಮಾಡ್ತಾ ಇರ್ತೀವೋ, ಒಂದು ತಪ್ಪು ದಾರಿಯಲ್ಲೇ ಹೋಗ್ತಾ ಇರ್ತೀವೋ, ಆಗ ನಮಗೊಂದು ಸರಿಯಾದ ಮಾರ್ಗವನ್ನ ತೋರಿಸ್ತಾರಲ್ವಾ, ಅವರು ನಿಜವಾದ ಗುರುಗಳು. ಯಾವ ರೀತಿ ಮಾರ್ಗ ನೋಡಿ, ನಾವು ಮಗುವಾಗಿ ಈ ಒಂದು ಪ್ರಪಂಚಕ್ಕೆ ಬಂದಿರ್ತೀವಲ್ವಾ, ನಮಗೇನು ಗೊತ್ತಿರೋದಿಲ್ಲ. ಆಗ ನಮ್ಮ ತಾಯಿ ನಮಗೆ ಭಾಷೆಯನ್ನ ಕಲಿಸ್ತಾಳೆ, ನಡೆಯೋದನ್ನ ಕಲಿಸ್ತಾಳೆ, ಮಾತಾಡೋದನ್ನ ಕಲಿಸ್ತಾಳೆ, ಮತ್ತೆ ಒಳ್ಳೆ ಸಂಸ್ಕೃತಿಯನ್ನ ಕಲಿಸ್ತಾಳೆ. ಹೀಗಿರ್ಬೇಕು, ಹಾಗಿರ್ಬೇಕು, ಹೀಗೆ ಮಾತಾಡಬೇಕು, ಅವ್ರು ಬಂದ್ರೆ ಅವ್ರ ಹತ್ರ ಹೀಗೆ ನಡ್ಕೋಬೇಕು. ಈ ರೀತಿಯಲ್ಲಿ ವಾಸ್ತವದಲ್ಲಿ ಹೇಳಬೇಕು ಅಂತಂದ್ರೆ, ನಮ್ಮ ಮೊದಲನೇ ಗುರು ತಾಯಿ. ನಾವು ಹೆಚ್ಚಾಗಿ ಗುರು ಅಂದ್ರೆ ನಾವು ರೆಸ್ಪೆಕ್ಟ್ ಕೊಡಕ್ಕೆ ನೋಡ್ತಿದೀವಿ ಅಂತಂದ್ರೆ, ಅದನ್ನ ಫಸ್ಟ್ ಕೊಡ್ಬೇಕಾಗಿರೋದು ಯಾರಿಗೆ? ನಮ್ಮ ಹೆತ್ತವರಿಗೆ. ನೋಡಿ, ಹೀಗೆ ಬೆಳೀತಾ 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 ನಾವು ಸ್ಕೂಲ್ಗೆ ಹೋಗ್ತೀವಿ. ಸ್ಕೂಲಲ್ಲಿ ಕೂಡ ನಮಗೆ ಪಾಠವನ್ನ ಕಲಿಸ್ತಾರೆ. ಅಂದ್ರೆ ಈ ಒಂದು ಪ್ರಪಂಚದ ಜ್ಞಾನದ ಬಗ್ಗೆ, ಈ ಒಂದು ಪ್ರಪಂಚದ ವಿಷಯದ ಬಗ್ಗೆ ಶಿಕ್ಷಕರು ಕೂಡ ನಮಗೆ ಅಲ್ಲಿ ಗುರುಗಳು ಆಗ್ತಾರೆ. ನೋಡಿ, ಹೀಗೆ ಬೆಳೀತಾ 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 ನಮಗೆ ಸಾಕಷ್ಟು ಗೊಂದಲಗಳು ಉಂಟಾಗ್ತವೆ. ಇವಾಗ ನೋಡಿ, ನಾವು ಯಾವುದೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದೀವಿ. ನಾನು ಜೀವನದಲ್ಲಿ ಏನ್ ಮಾಡಬೇಕು ಅನ್ನೋದು ನನಗೊಂದು ಕ್ಲಾರಿಟಿ ಸಿಗ್ತಾ ಇರೋದಿಲ್ಲ. ಆಗ ಯಾರಾದ್ರೂ ಬಂದು ಒಂದು ಸಲಹೆನ ಕೊಟ್ಟರು ಅಂದ್ರೆ, ಇಲ್ಲ ಈ ತರ ಮಾಡಿದ್ರೆ ನಿನಗಿದು ಒಳ್ಳೇದಾಗುತ್ತೆ, ಇದರಿಂದ ನೀನು ಜಾಸ್ತಿ ಮುಂದೆ ಬರ್ಬೋದು, ಈ ತರ ಸಲಹೆಗಳನ್ನ ಕೊಟ್ಟರು ಅಂತಂದ್ರೆ, ಅವರು ಕೂಡ ನಮಗೆ ಗುರುಗಳಾಗ್ತಾರೆ. ಅವ್ರು ಯಾರೇ ಆಗಿರಲಿ, ಫ್ರೆಂಡ್ಸ್ ಆಗಿರಲಿ, ಮತ್ತೆ ತಂದೆ ತಾಯಿ ಆಗಿರಲಿ, ಸಂಬಂಧಿಕರಾಗಿರಲಿ, ಅಥವಾ ಹೊರಗಿನವರಾಗಿರಲಿ, ಯಾರೇ ಆಗಿರಲಿ. ಹೀಗೆ ಜೀವನದಲ್ಲಿ ಬೆಳೀತಾ ಇರಬೇಕಾದ್ರೆ ನಮಗೆ ಕೆಲವೊಂದು ಪ್ರಶ್ನೆಗಳು ಹುಡ್ತವೆ. ಹೇಗೆ? ನಾನು ಯಾರು? ಇಲ್ಲಿ ನಾನು ಯಾಕೆ ಬದುಕ್ತಾ ಇದ್ದೀನಿ? ದೇವರು ಅಂದ್ರೆ ಯಾವುದು? ಈ ತರ ಪ್ರಶ್ನೆಗಳು ಹುಟ್ಟಲೇಬೇಕು. ಹುಟ್ಟಲಿಲ್ಲ ಅಂದ್ರೆ ಅದು ವ್ಯಕ್ತಿಯಲ್ಲಿ ಆಲೋಚನೆ ಮಾಡೋ ಶಕ್ತಿಯನ್ನೇ ಕಳ್ಕೊಂಡಿದ್ದಾನೆ ಅಂತ ಅರ್ಥ. ನೋಡಿ, ಈ ಒಂದು ಪ್ರಪಂಚದಲ್ಲಿ
ಇಲ್ಲ ಅದು ಸೂರ್ಯ, ಅದು ಹೀಗೆ ಕೆಲಸ ಮಾಡ್ತಾ ಇದೆ, ಇದು ಚಂದ್ರ, ಇದು ಹೀಗೆ ಕೆಲಸ ಮಾಡ್ತಾ ಇದೆ, ಇದು ಭೂಮಿ, ಇದು ಹೀಗೆ ಕೆಲಸ ಮಾಡ್ತಾ ಇದೆ, ಅದು ಪ್ರಾಣಿ, ಇವು ಪಕ್ಷಿ, ಇವುಗಳ ಬಗ್ಗೆ ತಿಳ್ಕೊಳ್ಳೋ ಸಾಮರ್ಥ್ಯ ಮನುಷ್ಯನಿಗೆ ಮಾತ್ರ ಇದೆ, ಅಂದರೆ ನಮಗೆ ಮಾತ್ರ ಇದೆ. ಇವುಗಳನ್ನು ಯಾವಾಗ ತಿಳ್ಕೊತೀವಿ, ಹೇಗೆ, ಯಾಕೆ ಅಂತ ಪ್ರಶ್ನೆ ಮಾಡೋದ್ರ ಮುಖಾಂತರ. ನೋಡಿ, ಇವತ್ತು ವಿಮಾನವನ್ನು ಕಂಡುಹಿಡಿದಿದ್ದಾರೆ, ಮತ್ತು ಸೆಲ್ ಫೋನನ್ನು ಕಂಡುಹಿಡಿದಿದ್ದಾರೆ. ಟೆಕ್ನಾಲಜಿಯಲ್ಲಿ ತುಂಬ ಮುಂದೆ ಇದ್ದೀವಿ. ಯಾಕೆ ಅಂತಂದರೆ ಪ್ರಶ್ನೆಗಳನ್ನು ಹಾಕ್ಕೊಂಡಿದ್ದಕ್ಕೆ. ಇದು ಹೇಗೆ ಮಾಡಬೇಕು, ಇದನ್ನು ಯಾಕೆ ಮಾಡಬೇಕು, ಇದನ್ನು ಮಾಡೋದು ಹೇಗೆ, ಈ ರೀತಿಯಲ್ಲಿ ಪ್ರಶ್ನೆಗಳನ್ನು ಹಾಕ್ಕೊಂಡಾಗ ಮಾತ್ರ ನಮ್ಮಲ್ಲಿರುವ ಒಂದು ಎನರ್ಜಿ ಅಂತ ಏನಿರುತ್ತೆ, ಮನಸ್ಸಿನ ಒಂದು ಎನರ್ಜಿ, ಅದನ್ನು ನಾವು ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡ್ತೀವಿ. ಇದೇ ರೀತಿಯಲ್ಲಿ ನೋಡಿ, ಆಧ್ಯಾತ್ಮದಲ್ಲಿ ಕೂಡ ನಾನು ಯಾರು, ನಾನು ಎಲ್ಲಿಂದ ಬಂದೆ, ದೇವರು ಅಂದರೆ ಯಾರು, ಮತ್ತು ನಾನು ಮರಣದ ನಂತರ ಎಲ್ಲಿ ಹೋಗ್ತೀನಿ, ಇವೆಲ್ಲ ಪ್ರಶ್ನೆಗಳು ಹುಟ್ಕೊತವೆ. ಗುರುಗಳು ಯಾಕೆ ಬೇಕು ಅಂತಂದರೆ ನೋಡಿ, ನಾವೇ ಸ್ವತಃ ಪ್ರಶ್ನೆಗಳನ್ನು ಹಾಕ್ಕೊಂಡು ಯೋಚನೆ ಮಾಡಿ ಅವುಗಳಿಗೆ ಉತ್ತರ ಕಂಡುಕೊಳ್ಳೋದು ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ಈ ಗುರುಗಳು ಇದ್ದರು ಅಂದರೆ ನಾವು ಪರಮ ಸತ್ಯವನ್ನು, ಅಂತಿಮ ಸತ್ಯವನ್ನು ತಿಳ್ಕೋಬಹುದು. ಇಲ್ಲಿ ಗುರುವಿನ ಪಾತ್ರ ತುಂಬಾನಂದರೆ ತುಂಬಾ ಮುಖ್ಯ ಇಲ್ಲಿ. ಆದರೆ ಎಂಥ ಗುರುಗಳನ್ನು ಆಯ್ಕೆ ಮಾಡ್ಕೋಬೇಕು, ಇದು ನಮ್ಮ ಕೈಯಲ್ಲಿರುತ್ತೆ. ನೋಡಿ, ನಿಜವಾದ ಗುರು ಹೇಗಿರ್ತಾರೆ ಅಂತಂದರೆ ನೋಡಿ, ಇಲ್ಲಿ ಗುರುವಿನ ಪಾತ್ರ ಅಂದರೆ ಇಷ್ಟೇ. ಏನು, ಸತ್ಯ ಅಂದರೆ ಈ ಥರ ಇದೆ, ನೀನು ಈ ಥರ ಹೋಗಬೇಕು, ಇದನ್ನು ಮಾಡಬೇಕು, ಈ ಥರ ಜ್ಞಾನವನ್ನು ಅವರು ನಮಗೆ ಹೇಳ್ಬೋದು ಅಷ್ಟೇ. ನಾವು ಅದನ್ನು ಯಾವ ರೀತಿ ಯೋಚಿಸ್ತೀವಿ, ಅದನ್ನು ಯಾವ ರೀತಿ ಕಂಡ್ಕೊತೀವಿ ಅನ್ನೋದು ಸಂಪೂರ್ಣವಾಗಿ ಅದು ನಮ್ಮ ಮೇಲಿರುತ್ತೆ, ನಮ್ಮ ವಿಚಾರ ಶಕ್ತಿ ಮೇಲಿರುತ್ತೆ, ಮತ್ತು ನಮ್ಮ ಒಂದು ಜ್ಞಾನದ ಮೇಲಿರುತ್ತೆ ಅದು. ನೋಡಿ, ಯಾವುದೇ ಗುರುವಾಗಲಿ, ಅವರು ಯಾರೇ ಆಗಿರಲಿ, ಒಬ್ಬ ವ್ಯಕ್ತಿಯನ್ನು ಏನೋ ಒಂದು ಶಕ್ತಿಯನ್ನು ತುಂಬಿ ಆ ವ್ಯಕ್ತಿಯನ್ನು ಸತ್ಯದ ದಾರಿಯಲ್ಲಿ ನಡೆಸೋಕೆ ಸಾಧ್ಯನೇ ಇಲ್ಲ. ಇಲ್ಲಿ ವ್ಯಕ್ತಿ ಸ್ವತಃ ಅದಕ್ಕೆ ಮನಸ್ಸು ಮಾಡಬೇಕು. ನೋಡಿ, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವೊಬ್ಬರು ಹೇಳ್ತಾ ಇರ್ತಾರೆ, ಇಲ್ಲ ನಾನು ಸತ್ಯವನ್ನು ತಿಳ್ಕೊಂಡಿದ್ದೀನಿ, ಆ ಒಂದು ಸತ್ಯ ನನ್ನಲ್ಲಿದೆ, ನಾನು ಅದನ್ನು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ, ಅನುಭವ ಮಾಡಿಸ್ತೀನಿ ಅಂತ ಹೇಳ್ತಾ ಇರ್ತಾರೆ. ನೋಡಿ, ಒಂದೇನು ಅಂತಂದರೆ, ಈ ದೇವರು ಅನ್ನೋ ಒಂದು ಸತ್ಯ ಏನಿದೆ ಅಲ್ವಾ, ಇದು ಯಾವಾಗಲೂ ಸಾರ್ವತ್ರಿಕವಾಗಿರುತ್ತೆ. ಇದು ಯಾರೋ ಒಬ್ಬರ ಸ್ವತ್ತಲ್ಲ. ಇದು ಮನುಷ್ಯನ ಬುದ್ಧಿಗಾಗಲಿ, ಮನಸ್ಸಿಗಾಗಲಿ, ಒಂದು ಚೇತನ ಅಥವಾ ಆತ್ಮ ಅಥವಾ ಜೀವಾತ್ಮ, ನೀವು ಏನಂತ ಹೇಳ್ತೀರೋ ಅದು, ನಮ್ಮ ಒಳಗಡೆ ಏನಿದಾವಲ್ವ, ಅವು ಆ ಒಂದು ಸತ್ಯವನ್ನು ಹಿಡಿದುಕೊಳ್ಳೋ ಒಂದು ಸಾಮರ್ಥ್ಯ ಯಾವುದಕ್ಕೂ ಇಲ್ಲ. ನೋಡಿ, ಇದು ತುಂಬ ಸೂಕ್ಷ್ಮವಾದ ವಿಚಾರ. ಇದು ಸೂಕ್ಷ್ಮ. ನೀವೇ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ. ನೋಡಿ, ದೇವರು ಅಂದರೆ ಅದು ದೇವರೇ. ಅದು 1, 2, 3, 4 ಈ ಥರ ಭಾಗ ಆಗೋದಿಲ್ಲ. ಇವು ನೋಡಿ, ಪ್ರಾಣಿ ಅಂದರೆ ಅವು ಪ್ರಾಣಿ, ಪಕ್ಷಿ ಅಂದರೆ ಇವು ಪಕ್ಷಿ, ಇವು ವಸ್ತು ಅಂದರೆ ವಸ್ತು, ಗಿಡ ಅಂದರೆ ಗಿಡ, ಮರ ಅಂದರೆ ಮರ, ಬೆಟ್ಟ ಅಂದರೆ ಬೆಟ್ಟ, ನೀರು ಅಂದರೆ ನೀರು, ಮನುಷ್ಯ ಅಂದರೆ ಮನುಷ್ಯ, ದೇವರು ಅಂದರೆ ದೇವರೇ. ಅದು ಏನಂದರೆ ಒಂದು ತುಂಡಾಗಿ ಯಾರೋ ಒಬ್ಬರ ಹತ್ರ ಇರೋದಿಲ್ಲ. ಅದನ್ನು ಹಿಡಿದಿಟ್ಟುಕೊಳ್ಳೋ ಕೆಪಾಸಿಟಿ ಯಾವ ಮನುಷ್ಯರಿಗೂ ಇಲ್ಲ. ಯಾಕೆಂದರೆ ನೋಡಿ, ನಾನು ಪದೇ ನಾನು ನಿಮಗೆ ಹೇಳ್ತಾ ಇರ್ತೀನಿ, ಇಡೀ ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆ ಅಂತ ನಮಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಹೀಗಿರುವಾಗ ನಮ್ಮ ಭೂಮಿ ಒಂದು ಸಣ್ಣ ಧೂಳು, ಇದರಲ್ಲಿ ಆ ಧೂಳಿನಲ್ಲಿ ನಾವು ಎಷ್ಟಿರ್ಬೋದು ಸ್ವಲ್ಪ ಯೋಚನೆ ಮಾಡಿ. ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರೋ ಒಂದು ಶಕ್ತಿಯನ್ನು ಮನುಷ್ಯ ಏನಾದ್ರು ಹಿಡಿದಿಟ್ಟುಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ನೋಡಿ, ಕಣ್ಣಿಗೆ ಕಾಣದೇ ಇರೋದನ್ನು ಯಾರು ಏನು ಬೇಕಾದ್ರೂ ಹೇಳ್ಬೋದು. ಬಟ್ ನಾವಿಲ್ಲಿ ತುಂಬ ಜಾಗೃತವಾಗಿ ಎಲ್ಲವನ್ನು ಪರಿಶೀಲನೆ ಮಾಡಬೇಕು, ಪ್ರಶ್ನೆ ಕೇಳಬೇಕು. ಇಲ್ಲ ಅಂತಂದರೆ ಅವರು ಏನು ಹೇಳ್ತಾರೋ ಅದಕ್ಕೆ ದಾಸರಾಗ್ಬಿಡ್ತೀವಿ. ನೋಡಿ, ಇನ್ನೊಂದು, ನಮ್ಮ ಒಂದು ಮೈಂಡ್ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಇದು ಯಾವಾಗಲೂ ಒಂದು ಕ್ಷಣಿಕ ಸುಖದ ಹಿಂದೆ ಓಡ್ತಾ ಇರುತ್ತೆ. ಇದು ಹೀಗಿರ್ಬೇಕಾದ್ರೆ ಯಾರಾದರೂ ಇಲ್ಲ, ನಾನು ನಿಮಗೆ ಅಂಥ ಒಂದು ಶಕ್ತಿ ಅನುಭವ ಪಡಿಸ್ತೀನಿ, ಅಂಥ ಒಂದು ಆನಂದವನ್ನು ನಾವು ನಿಮ್ಮಲ್ಲಿ ಬರೆಸ್ತೀವಿ ಅಂತ ಏನಾದ್ರು ಒಂದು ಸಣ್ಣ ಪುಟ್ಟ ಆಸೆ ತುಂಬಿದ್ರು ಅಂತಂದರೆ ನಮ್ಮ ಮನಸ್ಸು ಅದಕ್ಕೆ ಬೇಗ ಶರಣಾಗ್ಬಿಡುತ್ತೆ. ಹಾಗಾಗಿನೇ ನೋಡಿ, ಇವತ್ತು ಎಷ್ಟೋ ಜನ ಗುರುಗಳನ್ನು ದೇವರನ್ನಾಗಿ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ಇದೇ ಒಂದು ಕಾರಣದಿಂದ. ನೋಡಿ, ನಮ್ಮ ಬುದ್ಧಿ ಒಪ್ಪುತ್ತೆ, ಹೌದು, ಈ ಒಂದು ಪ್ರಪಂಚವನ್ನು ನಡೆಸ್ತಾ ಇರೋ ಒಂದು ಶಕ್ತಿ ಇದೆ ಅಂತ ಹೇಳಿ ಅಷ್ಟೇ. ಮತ್ತದು ಹೇಗಿದೆ, ಎಲ್ಲಿದೆ ಅನ್ನೋದು ನಮ್ಮ ಬುದ್ಧಿಗೆ ಅವದು ಸಾಮರ್ಥ್ಯ ಇಲ್ಲ. ನೋಡಿ, ಮನಸ್ಸು ಈ ರೀತಿ ಒಪ್ಕೋಬೇಕು, ಆದರೆ ಇದು ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಯಾವಾಗಲೂ ಒಂದು ಸುಖದ ಹಿಂದೆನೇ ಓಡ್ತಾ ಇರುತ್ತಲ್ವ.
ಮನಸ್ಸಿಗೆ ಯಾವುದು ಗೊತ್ತಿಲ್ಲ ಅನ್ನೋದು ಗೊತ್ತಾಗುತ್ತೋ ಅದು ಏನಂದರೆ ಭಯನ ಸೃಷ್ಟಿ ಮಾಡುತ್ತೆ, ನಮಗೆ ಭಯನ ಸೃಷ್ಟಿ ಮಾಡುತ್ತೆ. ಹಾಗಾಗಿನೇ ಗೊತ್ತಿಲ್ಲ ಅನ್ನೋ ಒಂದು ವಿಷಯವನ್ನು ಅದು ಒಪ್ಕೊಳ್ಳೋದೇ ಇಲ್ಲ. ಅದು ಈಗ ದೇವರು ಅಂದ ಕೂಡಲೇ ಏನಾದ್ರು ಒಂದು ಇಮ್ಯಾಜಿನ್ನ ಕ್ರಿಯೇಟ್ ಮಾಡುತ್ತೆ ಅದು. ಓ ದೇವರು ಅಂದರೆ ಇದು ನೋಡು ಅಂತ ಹೇಳಿ. ಇಲ್ಲಾಂದ್ರೆ ಯಾವ್ದಾದ್ರು ಒಂದು ವ್ಯಕ್ತಿಯನ್ನು ತಂದು ತೋರಿಸುತ್ತೆ, ಓ ದೇವರು ಅಂದರೆ ಇದು ನೋಡು, ಅವರು ಇಂಥ ಪವಾಡ ಮಾಡಿದರೆ, ಅಂಥ ಪವಾಡ ಮಾಡಿದೆ, ಅವರಲ್ಲಿ ಇಂಥ ಒಂದು ಶಕ್ತಿ ಇದೆ ಅಂತ ಹೇಳಿ. ಅಂದರೆ ನಾವು ಯಾವಾಗ ಅವನ್ನ ಒಪ್ಕೊಂತೀವೋ ಮನಸ್ಸು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಲ್ಲಿ. ಬಟ್ ಇದು ಸತ್ಯ ಅಲ್ಲ, ಸತ್ಯ ಅಲ್ಲ. ಮನಸ್ಸು ಏನು ಅನುಭವಿಸುತ್ತೋ, ಯಾವುದಕ್ಕೆ ಶರಣಾಗುತ್ತೋ ಮನಸ್ಸು ಈ ಒಂದು ಪ್ರಪಂಚದಲ್ಲಿ, ಅದು ಯಾವುದೇ ವಸ್ತು ಆಗಿರಲಿ ವ್ಯಕ್ತಿ ಆಗಿರಲಿ, ಬಟ್ ಅದು ಸತ್ಯ ಆಗಿರೋದಿಲ್ಲ. ಯಾಕಂದರೆ ಭಗವಂತ ಕಾಲಾತೀತ. ಈ ಒಂದು ಬ್ರಹ್ಮಾಂಡದಲ್ಲೇ ಭಗವಂತ ಬರೋದಿಲ್ಲ. ಯಾವುದೇ ವಸ್ತು ಆ ಒಂದು ಶಕ್ತಿಯನ್ನು ಹೋಲುವಂಥದ್ದು ಈ ಒಂದು ಬ್ರಹ್ಮಾಂಡದಲ್ಲಿ ಯಾವುದೂ ಇಲ್ಲ, ಯಾವುದೂ ಇಲ್ಲ. ಇದನ್ನು ನಾವು ಮನಸ್ಸಿಗೆ ತಿಳಿಸ್ಬೇಕು. ಹೇಗೆ? ಜ್ಞಾನದ ಮುಖಾಂತರ, ಜ್ಞಾನದ ಮುಖಾಂತರ. ನೋಡಿ, ನಮ್ಮ ಮನಸ್ಸು ಹೇಗೆ ಅಂತಂದರೆ ಒಂದು ಮಗು ಥರ. ಅದಕ್ಕೆ ಒಳ್ಳೆಯದು ಕೆಟ್ಟದ್ದು ಏನು ಗೊತ್ತಾಗೋದಿಲ್ಲ. ಒಟ್ಟಿನಲ್ಲಿ ಅದು ಖುಷಿ ಬೇಕಷ್ಟೇ. ಅದಕ್ಕೆ ಒಂದು ರೀತಿಯಲ್ಲಿ ಸಂತೋಷ ಬೇಕು, ತಾತ್ಕಾಲಿಕ ಸಂತೋಷ ಬೇಕು. ನೋಡಿ, ಎಷ್ಟೋ ಸಲ ತುಂಬ ಖುಷಿಯಿಂದ ಒಬ್ಬರಿಗೆ ತುಂಬ ಬೇಜಾರು ಮಾಡಿರ್ತೀವಿ ಅಲ್ವಾ? ಆಮೇಲೆ ಬಂದು ನಾವು ಅಯ್ಯೋ ನಾನು ಈ ಥರ ಮಾಡಬಾರ್ದಿತ್ತು ಅಂತ ಅನ್ಕೊತೀವಿ. ಈ ಥರ ಮನಸ್ಸು ಪಶ್ಚಾತ್ತಾಪ ಯಾಕೆ ಪಡುತ್ತೆ ಅಂತಂದರೆ, ನಾವು ಅದಕ್ಕೆ ಸಿಗ್ನಲ್ ಕೊಟ್ಟಾಗ, ಯೋಚನೆ ಮಾಡಿ, ಇಲ್ಲ ನೀನು ಆ ಥರ ಮಾಡಬಾರ್ದಿತ್ತು, ಅವ್ರಿಗೆ ಬೇಜಾರಾಯಿತು ಅಂತ ನಮ್ಮ ಮನಸ್ಸಿಗೆ ನಾವು ತಿಳಿ ಹೇಳಿದಾಗ ಆವಾಗ ಅದು ಪಶ್ಚಾತ್ತಾಪ ಪಡುತ್ತೆ. ಅದಕ್ಕೆ ನೋಡಿ, ಕೆಲವೊಂದು ಸಲ ನಾವು ತುಂಬ ದುಃಖಿತರಾಗ್ತೀವಿ. ಅವ್ರಿಗೆ ಆ ಥರ ಮಾತಾಡ್ಬಿಡ್ತೀವಿ, ಏನೋ ಒಂದು ಉಲ್ಲಾಸದಿಂದ, ಏನೋ ಒಂದು ಖುಷಿಯಿಂದ ಆ ಥರ ನಾನು ಕಾಮಿಡಿ ಮಾಡ್ಕೊತ ಅವ್ರಿಗೆ ಹೇಳಿಬಿಟ್ಟೆ, ಬಟ್ ಅವರು ಬೇಜಾರಾಗ್ಬಿಟ್ರು ಅಂತ ಹೇಳಿ ನಾವೇ ಬೇಜಾರಾಗ್ತಾ ಇರ್ತೀವಿ. ಈ ರೀತಿಯಲ್ಲಿ ನಮ್ಮ ಮನಸ್ಥಿತಿ ಬರಬೇಕು. ಅದಕ್ಕೆ ಯಾವಾಗಲೂ ನಾವು ಖುಷಿಯನ್ನೇ, ಸಂತೋಷವನ್ನೇ, ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾ ಹೋದ್ವಿ ಅಂತಂದರೆ ಪರಮ ಸತ್ಯ ಅದಕ್ಕೆ ಗೊತ್ತಾಗೋದಿಲ್ಲ. ಭಗವಂತ ಯಾರು ಅನ್ನೋದು ಗೊತ್ತಾಗೋದಿಲ್ಲ. ನೋಡಿ, ನಾವು ಯಾವಾಗಲೂ ಕ್ಷಣ ಕಾಲದ ಸುಖಗಳಿಗೋಸ್ಕರ ನಾವು ಹೋರಾಡ್ತಾ ಇರ್ತೀವಲ್ವ, ನಮ್ಮ ಮನಸ್ಸು ಅದಕ್ಕಾಗಿಯೇ ಹೋರಾಡ್ತಾ ಇರುತ್ತೆ. ಒಂದು ಸಲ ಅದಕ್ಕೆ ಭಗವಂತನನ್ನು ಪರಿಚಯ ಮಾಡಿಸಿದ್ವಿ ಅಂದರೆ ಈ ಒಂದು ಬ್ರಹ್ಮಾಂಡದ ಹಿಂದೆ ಇರುವ ಒಂದು ಶಕ್ತಿಯನ್ನು ನಾವು ಪರಿಚಯ ಮಾಡಿಸಿದ್ವಿ ಅಂತಂದರೆ ಮನಸ್ಸು ಶಾಂತವಾಗಿ ಬಿಡುತ್ತೆ. ಅಲ್ಲಿ ಅಯ್ಯೋ ನಾನು ಸುಮ್ಮನೆ ಇಷ್ಟು ದಿವಸ ಅದು ಇದು ಬೇಕು ಅಂತ ಒದ್ದಾಡಿದ್ನಲ್ಲಪ್ಪ, ಇಲ್ಲಿದೆ ನಿಜವಾದ ಶಾಂತಿ, ನೆಮ್ಮದಿ ಅಂತಂದರೆ. ಅಂದರೆ ಮನಸ್ಸು ಅದನ್ನು ಆ ಒಂದು ಶಕ್ತಿಯನ್ನು ಅನುಭವಿಸೋದಿಲ್ಲ, ಬಟ್ ಅದಕ್ಕೆ ಗೊತ್ತಾಗುತ್ತೆ ಇಲ್ಲಿ ಇರೋದು ಯಾವುದು ಸತ್ಯ ಅಲ್ಲ, ಅಂದರೆ ದೇವರಲ್ಲ ಅಂತ ಹೇಳಿ. ಇದು ಯಾವಾಗ ಗೊತ್ತಾಗುತ್ತೆ ಅಂದರೆ ನಾವು ಯೋಚನೆ ಮಾಡಿದಾಗ, ಪ್ರಶ್ನೆಗಳನ್ನು ಹಾಕೊಂಡಾಗ, ಮನಸ್ಸಿಗೆ ತಿಳಿ ಹೇಳಿದಾಗ ಮಾತ್ರ. ಹಾಗಾಗಿ ಸ್ನೇಹಿತರೆ, ಯಾರನ್ನು ಸಡನ್ ಆಗಿ ನಂಬಬಾರ್ದು ನಾವು. ಯಾರೋ ಒಬ್ರು ಒಂದು ಧಾರ್ಮಿಕ ಒಂದು ವೇಷಭೂಷಣದಲ್ಲಿ ಬಂದರು ಅಂತಂದರೆ, ಏನೋ ಒಂದು ಹೇಳಿದ್ರು ಅಂತಂದರೆ ಅದನ್ನು ಸಡನ್ ಆಗಿ ನಂಬಬಾರ್ದು. ನೋಡಿ, ಒಬ್ಬ ಸಾಮಾನ್ಯ ಮನುಷ್ಯರಿಗೂ ಗುರುಗೂ ಇರೋ ಒಂದು ವ್ಯತ್ಯಾಸ ಏನು ಅಂತಂದರೆ, ನೋಡಿ, ಎಲ್ಲರೂ ಒಂದೇ ರೀತಿಯಲ್ಲಿ ಹುಡ್ತಾರೆ. ಗುರುವಾಗಲಿ ಸಾಮಾನ್ಯ ಮನುಷ್ಯರೇ ಒಂದೇ ರೀತಿಯಲ್ಲಿ ಹುಡ್ತಾರೆ, ಮತ್ತು ಅದೇ ಗಾಳಿಯಲ್ಲಿ ಉಸಿರಾಡ್ತಾರೆ. ಎಲ್ಲರೂ ಹೇಗೆ ಊಟ ಮಾಡ್ತಾರೋ ಗುರುಗಳು ಕೂಡ ಹಾಗೆ ಊಟ ಮಾಡ್ತಾರೆ. ಮತ್ತು ಎಲ್ರಿಗೂ ಕಾಯಿಲೆಗಳು ಬರ್ತವೆ, ಓಕೆನಾ. ಮತ್ತು ಎಲ್ಲರೂ ಒಂದಲ್ಲ ಒಂದು ದಿವಸ ಮರಣಿಸ್ತಾರೆ. ಮತ್ತು ಎಲ್ಲರೂ ಕುಡಿಯೋ ನೀರು ಮತ್ತು ಅವರು ಸೇವಿಸೋ ಆಹಾರ ಎಲ್ಲವೂ ಒಂದೇ ರೀತಿಯಲ್ಲಿ ಇರುತ್ತೆ. ಇದೇ ಭೂಮಿಯಲ್ಲೇ ಬರ್ತಾ ಇರುತ್ತೆ. ಎಲ್ಲರೂ ಒಂದೇ ರೀತಿಯಲ್ಲಿ ಊಟ ಮಾಡ್ತಾರೆ. ಎಲ್ರಿಗೂ ಅದೇ ನಿದ್ದೆ, ಅದೇ ಸೂರ್ಯನಿಂದ ಬೆಳಕು, ಅದೇ ಹಗಲು, ಅದೇ ರಾತ್ರಿ. ಎಲ್ಲರೂ ಒಂದೇ ಒಂದು ಭೂಮಿಯಲ್ಲೇ ಬದುಕ್ತಾ ಇದ್ದೀವಿ. ಇಲ್ಲಿ ಯಾರು ದೊಡ್ಡವರು ಅಲ್ಲ, ಯಾರು ಚಿಕ್ಕೋರು ಅಲ್ಲ. ಒಬ್ಬ ವ್ಯಕ್ತಿ ಗುರು ಹೇಗೆ ಅನ್ನಿಸ್ಕೊಳ್ತಾರೆ ಅಂತಂದರೆ, ಅವರ ಒಂದು ಪಡೆದುಕೊಂಡಿರೋ ಜ್ಞಾನದಿಂದ, ಅಂದರೆ ವಿಷಯದಿಂದ. ಅವರು ಒಂದು ಸತ್ಯವನ್ನು ತಿಳ್ಕೊಳ್ಳೋಕೆ ಅವರೇನೋ ಒಂದು ವಿಷಯಗಳನ್ನು ಸಂಗ್ರಹ ಮಾಡಿ ಜ್ಞಾನವನ್ನು ಗಳಿಸ್ಕೊಂಡಿರ್ತಾರೆ ಅಲ್ವಾ, ಆ ಒಂದು ದೃಷ್ಟಿಕೋನದಿಂದ ಒಬ್ಬ ಸಾಮಾನ್ಯ ಮನುಷ್ಯ ಗುರು ಆಗ್ತಾನೆ. ಇದು ಬಿಟ್ಟರೆ ಭಗವಂತನ ಅಡಿಯಲ್ಲಿ ಎಲ್ಲರೂ ಇಲ್ಲಿ ಸಮಾನರು, ಎಲ್ಲರೂ ಸಮಾನರು. ನೋಡಿ, ನಿಜವಾದ ಗುರುಗಳು ನಾನೇ ದೇವರು, ನನ್ನನ್ನೇ ಪೂಜೆ ಮಾಡಿ ಅಂತ ಯಾವತ್ತಿಗೂ ಹೇಳೋದಿಲ್ಲ. ಇಂಥ ಗುರುಗಳನ್ನು ನಾವು ಕಂಡ್ಕೋಬೇಕು ಸ್ನೇಹಿತರೆ. ಯಾಕೆಂದರೆ ಇವರು ನಮಗೆ ನಿಜವಾದ ಸತ್ಯದ ದಾರಿಯನ್ನು ತೋರಿಸ್ತಾರೆ. ಅಂದರೆ ಆ ಒಂದು ಪರಮ ಸತ್ಯವನ್ನು ತಿಳ್ಕೊಳ್ಳೋ ಒಂದು ಜ್ಞಾನವನ್ನು ನಮಗೆ ಕೊಡ್ತಾರೆ. ನೋಡಿ, ದೇವರು ಅಂತಂದರೆ ನಾವು ಫಸ್ಟ್ ತಿಳ್ಕೋಬೇಕು, ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತ ಅಂತ ಹೇಳಿ. ನಾವು ಇಲ್ಲ ಈ ಭೂಮಿಯಲ್ಲಿ ಏನೆಲ್ಲ ಇದೆ ಅದು ಒಂದು ಶಕ್ತಿ ರೂಪದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಅಂದ್ಕೊಂಡ್ವಿ ಅಂತಂದರೆ ನಮ್ಮ ಕಣ್ಣಿಗೆ ಕಾಣೋದೆಲ್ಲ ದೇವರು ಅಂತ ಅನ್ಕೊತೀವಿ. ನೋಡಿ, ನಾವಾಗಲಿ ಯಾವುದೇ ಒಂದು ವಸ್ತು ಆಗಲಿ, ಚೇರ್ ಆಯಿತು, ಟೇಬಲ್ ಆಯಿತು, ಒಂದು ಟೈಮಲ್ಲಿ ಅದು ಒಂದೇ ಸ್ಥಳದಲ್ಲೇ ಇರುತ್ತೆ, ಎಲ್ಲ ಕಡೆ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ನೋಡಿ, ಭಗವಂತ ಅನ್ನೋ ಒಂದು ಶಕ್ತಿ ಇದೆಯಲ್ವಾ, ಅದು ನಿರಾಕಾರ, ಅದು ನಿರಾಕಾರ. ಈ ಬ್ರಹ್ಮಾಂಡದಲ್ಲಿ ಅಷ್ಟೇ ಅಲ್ಲ, ಬ್ರಹ್ಮಾಂಡದಲ್ಲಿ ಅಷ್ಟೇ ಇಲ್ಲ, ಇದು ಬ್ರಹ್ಮಾಂಡವನ್ನು ಮೀರಿದ ಶಕ್ತಿ. ಹೇಗೆ ಅಂತ ನೋಡಿ ಹೇಳ್ತೀನಿ. ಇವಾಗ
ಯಾವುದೋ ಒಬ್ಬ ವ್ಯಕ್ತಿ ಏನಾದ್ರು ಒಂದು ರೆಡಿ ಮಾಡಿದ ಅಂತಂದರೆ, ಸೆಲ್ ಫೋನ್ ಏನಾದ್ರು ರೆಡಿ ಮಾಡಿದ ಅಥವಾ ಏನೋ ಒಂದು ವಸ್ತುವನ್ನು ರೆಡಿ ಮಾಡಿದ ಅಂತಂದರೆ, ಆ ಆ ವ್ಯಕ್ತಿ ಆ ವಸ್ತುವಿನಿಂದ ಆಚೆ ಇರ್ತಾನೆ ಹೊರತು ವಸ್ತುವಿನ ಒಳಗಡೆ ಇರೋದಿಲ್ಲ. ವಸ್ತುವಿನ ಒಳಗಡೆ ಏನಿರುತ್ತೆ, ಆ ವ್ಯಕ್ತಿ ಒಂದು ಕ್ರಿಯೇಟಿವಿಟಿ ಇರುತ್ತೆ. ಅದೇ ರೀತಿಯಲ್ಲಿ ನೋಡಿ, ಈ ಬ್ರಹ್ಮಾಂಡದಲ್ಲಿ ನಾವು ಭಗವಂತನ ಒಂದು ಜ್ಞಾನ, ಶಕ್ತಿ, ಪ್ರೀತಿ, ಕರುಣೆಯನ್ನು ನೋಡಿ ಅರಿಬಹುದೇ ಹೊರತು ಭಗವಂತನ ಒಂದು ಶಕ್ತಿಯನ್ನು, ಆ ಒಂದು ಶಕ್ತಿಯನ್ನೇ ಅನುಭವ ಮಾಡ್ಕೊಂಡ್ಬಿಡ್ತೀವಿ, ಆ ಒಂದು ಶಕ್ತಿಯನ್ನೇ ನೋಡ್ಬಿಡ್ತೀವಿ ಅಂತಂದ್ರೆ ಇದು ಅಸಾಧ್ಯ. ಇದು ಅಸಾಧ್ಯ. ನೋಡಿ, ಇದು ಸತ್ಯ ಅನ್ನೋದು ಬದಲಾಗದೇ ಇರೋದಿದು, ಯಾವತ್ತಿಗೂ ಬದಲಾಗೋದಿಲ್ಲ. ನೋಡಿ, ನಾವು ನಮ್ಮ ಯೋಚನೆಗಳು ಬದಲಾಗ್ತಾ ಇರ್ತವೆ ಅಲ್ವಾ. ಮತ್ತು ಇನ್ನೊಂದೇನೆಂದರೆ, ಅದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಭಗವಂತನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ನಾವಿಲ್ಲಿ ಹುಡ್ತೀವಿ, ಮರಣಿಸ್ತೀವಿ. ನಮಗೆ ಆದಿ ಇದೆ, ಅಂತ್ಯ ಇದೆ. ಆದರೆ ಭಗವಂತನಿಗೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ಮತ್ತೆ ನೋಡಿ, ಆ ಒಂದು ಶಕ್ತಿಗೆ ಏನೂ ಅಗತ್ಯ ಇಲ್ಲ, ಅದಕ್ಕೆ ಏನೂ ಅಗತ್ಯ ಇಲ್ಲ, ಅದಕ್ಕೆ ಏನೂ ಬೇಕಾಗಿಲ್ಲ. ನೋಡಿ, ನಮಗೆ ಊಟ ಬೇಕು, ನೀರು ಬೇಕು, ಗಾಳಿ ಬೇಕು, ಇಲ್ಲ ಅಂದರೆ ನಾವು ಬದುಕೋಕೆ ಆಗೋದಿಲ್ಲ. ಅಂದರೆ ನಾವು ಮತ್ತೊಂದನ್ನು ಅವಲಂಬಿಸಿದ್ದೀವಿ. ಆದರೆ ಆ ಒಂದು ಪರಮಶಕ್ತಿಗೆ ಯಾವುದೂ ಅವಶ್ಯಕತೆ ಇಲ್ಲ. ಹೀಗಿರುವಾಗ ನೋಡಿ, ಮನುಷ್ಯ ಮತ್ತು ದೇವರಿಬ್ಬರು ಸಮಾನರಾಗೋಕ್ಕೆ ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ನೋಡಿ, ಇಷ್ಟು ದೊಡ್ಡ ಬ್ರಹ್ಮಾಂಡ ಯಾಕಾಗಿದೆ ಅಂತಂದರೆ, ಮನುಷ್ಯ ಇಡೀ ಬ್ರಹ್ಮಾಂಡವನ್ನು ನೋಡಿ ಇದ್ರ ಮುಂದೆ ನಾನು ಏನೂ ಅಲ್ಲ ಅಂತ ಹೇಳಿ ಭಗವಂತನಿಗೆ ದಾಸನಾಗಬೇಕು. ಹೌದಪ್ಪ ಭಗವಂತ, ನೀನೇ ದೊಡ್ಡವನು, ನಾನು ನಿನ್ನ ಒಂದು ಸೃಷ್ಟಿ ಮುಂದೆ ಏನೂ ಅಲ್ಲ ಅಂತ ಹೇಳಿ ಭಗವಂತನಿಗೆ ಶರಣಾಗಬೇಕು. ನೋಡಿ, ಯಾವ ವ್ಯಕ್ತಿ ಭಗವಂತನಿಗೆ ಶರಣಾಗ್ತಾನೋ ಆಗ ಮಾತ್ರ ಅವನು ಸರಿಯಾದ ಒಂದು ಶಿಸ್ತಿನಿಂದ ಜೀವನ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಅವನು ಇಷ್ಟ ಬಂದಂಗೆ ನಾನೇ ದೇವರು, ಅದು ದೇವರು, ವ್ಯಕ್ತಿ ತಾನು ಏನು ಮಾಡ್ತಾನೋ ಅದನ್ನೆಲ್ಲ ಸರಿ ಅನ್ಕೊತಾನೆ. ಅದಕ್ಕೆ ನೋಡಿ, ಇವತ್ತು ಎಷ್ಟೋ ಜನ ಏನು ಅನ್ಕೊಂಡಿದ್ದಾರೆ ಅಂತಂದರೆ, ಅವರು ಏನೆಲ್ಲ ಮಾಡ್ತಾರೋ ಅದೆಲ್ಲ ಸರಿ, ರೂಲ್ಸು ರೆಗ್ಯುಲೇಷನ್ ಏನೂ ಇರೋದಿಲ್ಲ ಅದಕ್ಕೆ. ನೋಡಿ, ಇವಾಗ ನಾವೊಂದು ಸ್ಕೂಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಅಲ್ಲೊಂದು ಶಿಸ್ತಿರುತ್ತೆ, ಓಕೆನಾ. ಇಲ್ಲ, ನಾವು ಈ ಟೈಮಿಗೆ ಹೋಗಬೇಕು, ಈ ಟೈಮಿಗೆ ಸ್ಕೂಲ್ ಬಿಡುತ್ತೆ, ಮತ್ತು ಈ ಟೈಮಿಗೆ ಪಾಠ ಶುರುವಾಗುತ್ತೆ, ಮತ್ತು ಇದೇ ಥರ ನಾವು ಡ್ರೆಸ್ ಹಾಕ್ಕೊಂಡು ಹೋಗಬೇಕು. ನಾವು ಎಲ್ಲದಕ್ಕೂ ಒಂದು ಶಿಸ್ತನ್ನು ಇಟ್ಟಿರ್ತೀವಿ. ಹೀಗಿರಬೇಕಾದ್ರೆ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರೋ ಭಗವಂತ ಒಂದು ಶಿಸ್ತನ್ನು ಬಯಸೋದಿಲ್ವಾ? ಖಂಡಿತ ಶಿಸ್ತನ್ನು ಬಯಸ್ತಾನೆ. ನೋಡಿ, ಇಡೀ ಬ್ರಹ್ಮಾಂಡದಲ್ಲಿ ಏನೆಲ್ಲ ಕೆಲಸ ಮಾಡ್ತಾ ಇದೆಯಲ್ವಾ, ಅವು ಎಲ್ಲವೂ ಒಂದು ಶಿಸ್ತಿನಿಂದ ಕೆಲಸ ಮಾಡ್ತಾ ಇದ್ದಾವೆ. ಹಾಗಾಗಿನೇ ಇವತ್ತು ಇಡೀ ಪ್ರಪಂಚ ಪ್ರಶಾಂತವಾಗಿ ನಡೀತಾ ಇದೆ. ಸೂರ್ಯ ಅದು ಹೇಗೆ ಕೆಲಸ ಮಾಡ್ತಾ ಇದೆ ಅದೇ ಥರ ಕೆಲಸ ಮಾಡ್ತಾ ಇದೆ. ಭೂಮಿನೂ ಕೂಡ ಅದು ಹೇಗೆ ತಿರುಗಬೇಕು ಹಾಗೆ ತಿರುಗ್ತಾ ಇದೆ. ಮತ್ತು ಕಾಲಗಳು ಕೂಡ ಬದಲಾಗ್ತಾ ಇರ್ತವೆ. ಮತ್ತು ಮಳೆ ಬರ್ತಾ ಇರುತ್ತೆ, ಭೂಮಿಯಿಂದ ಆಹಾರ ಬರ್ತಾ ಇರುತ್ತೆ. ನೋಡಿ, ಭೂಮಿ ತುಂಬ ಒಣಗಿರುತ್ತೆ, ಮಳೆ ಬರುತ್ತೆ, ಅದರಲ್ಲಿ ಬೀಜ ಇಟ್ಟರೆ ಆಮೇಲೆ ಮಳೆ ಬಂದಾದಮೇಲೆ ಸೂರ್ಯನ ಬೆಳಕಿನಿಂದ ಅದು ಬೆಳೆ ಕೊಡುತ್ತೆ. ಇದು ಏನಂದರೆ ಟೋಟಲ್ ಆಗಿ ಒಂದು ಶಿಸ್ತಿದು. ಭಗವಂತ ಎಲ್ಲವನ್ನು ಒಂದು ಶಿಸ್ತಿನಿಂದ ನಡೆಸ್ತಾ ಇದ್ದಾನೆ. ಹೀಗಿರಬೇಕಾದ್ರೆ ನಾವು ಭಗವಂತನಿಗೆ ಹತ್ತಿರ ಆಗಬೇಕು, ಭಗವಂತನ ಒಂದು ಪ್ರೀತಿಗೆ ಪಾತ್ರರಾಗಬೇಕು ಅಂತಂದರೆ ನಾವು ಕೂಡ ಶಿಸ್ತಿನಿಂದ ನಡಿಬೇಕು. ಆ ಒಂದು ಶಿಸ್ತು ಯಾವುದು? ನಮ್ಮ ಅಂತರಾತ್ಮದಲ್ಲೇ ಇದೆ. ಅದು ನಮ್ಮ ಅಂತರಾತ್ಮದಲ್ಲೇ ಇದೆ. ಮೊದಲೇದೇನು ಅಂತಂದರೆ ಭಗವಂತನನ್ನು ಸರಿಯಾದ ರೀತಿಯಲ್ಲಿ ಅರಿಬೇಕು. ಒಂದು, ಭಗವಂತ ಕಣ್ಣಿಗೆ ಕಾಣೋದಿಲ್ಲ, ಅವನಿಗೆ ಯಾವುದೇ ರೂಪ ಇಲ್ಲ. ಈ ಒಂದು ಪ್ರಪಂಚದಲ್ಲಿ ಆ ಒಂದು ಶಕ್ತಿಯನ್ನು ಹೋಲುವಂಥದ್ದು ಯಾವುದೂ ಇಲ್ಲ. ಇದು ನಮ್ಮ ಒಂದು ಸ್ವತಃ ನಮ್ಮ ಒಂದು ಮನಸ್ಸಲ್ಲೇ ಇದೆ. ಇದು ನಮ್ಮ ಹುಟ್ಟಿದಾಗಿಂದ ಬೈ ನೇಚರಿಂದನೇ ನಮಗಿದು ಬಂದಿದೆ. ನೋಡಿ, ನಾವು ಈ ಒಂದು ಎಲ್ಲರೂ ಒಂದು ಕಾಡಲ್ಲಿ ಆಪತ್ತಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ಅಂದ್ಕೊಳ್ಳಿ. ಒಂದು ಸಿಂಹ ಇದೆ ಮುಂದ್ಗಡೆ. ಆವಾಗ ನಾವು ಅದರಿಂದ ಪಾರಾಗಬೇಕು ಅಂತಂದರೆ ಎಲ್ಲ ಒಂದು ಪ್ರಯತ್ನ ಮಾಡ್ತೀವಿ. ಬೇರೆ ಆಪ್ಷನ್ ನಮಗೆ ಏನು ಇಲ್ಲ ಅಂತಂದಾಗ ನಾವು ಭಗವಂತನ ಹತ್ರ ಬೇಡ್ಕೊತೀವಿ, ದೇವರೇ ನಾನು ಹೇಗಾದರೂ ಮಾಡಿ ಇದರಿಂದ ಬಿಡಿಸಪ್ಪ ಅಂತ ಹೇಳಿ. ಯಾಕೆ? ಭಗವಂತ ಅದನ್ನು ನಮಗೆ ನೇಚರಲ್ಲೇ ಇಟ್ಟಿದ್ದಾನೆ. ನೋಡಿ, ಅಜ್ಞಾನ ಹೇಗೆ ಆವರಿಸ್ಕೊಳ್ತು ಅಂತಂದರೆ, ನೋಡಿ, ದೇವರು ಅಂತಂದರೆ ನಮಗೆ ಮೊದಲಿಂದನೂ ಪರಿಚಯ ಮಾಡಿಸಿರ್ತಾರೆ. ನೋಡಿ, ದೇವರು ಅಂತಂದರೆ ಇದು ಈ ಥರ ಇರುತ್ತೆ, ಇಷ್ಟು ಕೈ ಇರುತ್ತೆ, ಇಷ್ಟು ಕಾಲಿರುತ್ತೆ, ಅಂದರೆ ತನ್ನದೇ ಆದ ಒಂದು ರೂಪವನ್ನು ಊಹೆ ಮಾಡಿಕೊಂಡು ದೇವರಿಗೆ ಒಂದು ರೂಪವನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನೋಡಿ, ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತಂದರೆ ಇದು ಕೇವಲ ಒಂದು ಮನಸ್ಸಿನ ಸೃಷ್ಟಿ ಮಾತ್ರ, ಮನಸ್ಸಿನ ಸೃಷ್ಟಿ. ಯಾಕೆಂದರೆ ನೋಡಿ, ನಾನು ಮುಂಚೆ ಹೇಳಿದ ಹಾಗೆ ನಮ್ಮ ಮೈಂಡ್ಗೆ ನಾವೇನಾದ್ರು ಇದು ಗೊತ್ತಿಲ್ಲ ಅಂತ ಹೇಳಿದ್ವಿ ಅಂತಂದರೆ ಅದು ನಮ್ಮಲ್ಲಿ ಭಯವನ್ನು ಸೃಷ್ಟಿ ಮಾಡುತ್ತೆ. ಅಂದರೆ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಹಾಗಾಗಿ ನಾವಿಲ್ಲಿ ಮನಸ್ಸಿನ ಒಂದು ಮಾತನ್ನು ಕೇಳಬಾರ್ದು, ಅತಿ ಹೆಚ್ಚಾಗಿ ಭಾವನೆಗಳಿಗೆ ನಾವು ಒತ್ತನ್ನು ಕೊಡಬಾರ್ದು. ನೋಡಿ, ಯಾಕೆ ಗುರುವನ್ನು ದೇವರನ್ನಾಗಿ ಪೂಜೆ ಮಾಡ್ತಾರೆ, ವಸ್ತುಗಳನ್ನು ದೇವರನ್ನಾಗಿ ಪೂಜೆ ಮಾಡ್ತಾರೆ? ಯಾಕೆ ಅಂತಂದರೆ ಕೆಲವೊಂದು ಭಾವನಾತ್ಮಕವಾಗಿ ಮಾಡೋಕ್ಕೆ ಹೋಗ್ತಾರೆ.
ಹೇಗೆಂದ್ರೆ ನೋಡಿ, ನಮ್ಮಲ್ಲಿ ಪ್ರೀತಿ ಕರುಣೆ ಇರುತ್ತೆ. ಯಾರಾದರೂ ಅತಿಯಾಗಿ ನಮ್ಮನ್ನ ಪ್ರೀತಿ ಮಾಡಿದ್ರು ಅಂದ್ರೆ, ಕರುಣೆ ತೋರಿಸಿದ್ರು ಅಂದ್ರೆ, ನಾವು ಅವ್ರಿಗೆ ಹೇಳ್ತೀವಿ ಇವರು ದೇವ್ರ ಸಮಾನ ಅಂತ ಹೇಳಿ. ಇವಾಗ ನೋಡಿ, ನಮ್ಮ ತಾಯಿಯನ್ನು ಕೂಡ ನಾವು ಹೇಳ್ತೀವಿ ದೇವ್ರ ಸಮಾನ ಇವರು. ಇಲ್ಲಾಂದ್ರೆ ಗುರು ಇರ್ತಾರಲ್ವಾ, ಇವರು ಕೂಡ ದೇವ್ರ ಸಮಾನ. ಯಾಕಂದ್ರೆ ಇವರು ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ. ಪರಿಹಾರ ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಒಟ್ನಲ್ಲಿ ಅವ್ರಿಗೊಂದು ರೆಸ್ಪೆಕ್ಟ್ ಇರುತ್ತಲ್ವಾ, ಅದು ಒಂದು ನಮ್ಮ ಒಂದು ಅತಿಯಾದ ಭಾವನೆಯಿಂದ ನಾವು ಅವರನ್ನ ದೇವ್ರು ಮಾಡಕ್ಕೆ ಹೋಗ್ತೀವಿ. ನೋಡಿ, ಈ ಒಂದು ಭಾವನೆ ಏನಿದಾವಲ್ವಾ, ನೋಡಿ, ಮನಸ್ಸಿನ ಭಾವನೆಗಳಿಗೆ ಒಳ್ಳೇದು ಕೆಟ್ಟದ್ದು ಗೊತ್ತಾಗೋದಿಲ್ಲ. ನೋಡಿ, ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಗೆ ಅನ್ಸುತ್ತೆ, ಓ ಅವ್ರ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ನಾನು ಅದರಲ್ಲಿ ಎಂಜಾಯ್ ಮಾಡಬೇಕು ಅಂತ ಹೇಳಿ. ಅಂದ್ರೆ ಇದು ಒಂದು ಮನಸ್ಸಿನ ಒಂದು ಕಲ್ಪನೆ. ಇದು ನೋಡಿ, ಇದು ಸರಿಯಾದ ಒಂದು ನಿರ್ಧಾರದಿಂದ ಬಂದಿರುತ್ತಾ? ಖಂಡಿತ ಅಲ್ಲ. ಹಾಗಾಗಿನೇ ಅತಿಯಾದ ಭಾವನೆಗಳಿಗೆ ಒತ್ತನ್ನು ಕೊಡೋದನ್ನ ನಿಲ್ಲಿಸಬೇಕು ಈ ಒಂದು ವಿಷಯದಲ್ಲಿ. ಯಾಕಂದ್ರೆ ದೇವರು ಅಂದ್ರೆ ಬರೀ ಭಾವನೆಗಳಿಂದ ನಾವು ಅಷ್ಟೇ ತಿಳ್ಕೊಳ್ಳೋಕೆ ಆಗೋದಿಲ್ಲ, ಅದನ್ನ ಜ್ಞಾನದಿಂದ ತಿಳ್ಕೋಬೇಕು. ನಾವು ಅದಕ್ಕೆ ಮನಸ್ಸಿಗೆ ತಿಳಿ ಹೇಳಿ ಜ್ಞಾನದ ಮುಖಾಂತರ ಭಗವಂತನನ್ನ ಪರಿಚಯ ಮಾಡಿಸ್ತೀವೋ, ಆಗ ಅದಕ್ಕೆ ಗೊತ್ತಾಗುತ್ತೆ, ಓ ಈ ಒಂದು ಪ್ರಪಂಚದಲ್ಲಿರೋದು ಯಾವುದು ಶಾಶ್ವತ ಅಲ್ಲ, ಯಾವುದು ಅಷ್ಟೊಂದು ಸುಖ ಇಲ್ಲ, ಇಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ ಅನ್ನೋದು ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ. ಆಗ ಅದು ಭಗವಂತನ ಒಂದು ಸನ್ನಿಧಿಯಲ್ಲಿ ಒಂದು ಶಾಂತ ರೀತಿಯಿಂದ ಇರುತ್ತೆ. ಅದಕ್ಕೆ ನೋಡಿ, ದೇವರ ದಾಸರು ತುಂಬ ಶಾಂತ ರೀತಿಯಿಂದ ಇರ್ತಾರೆ. ಅವರು ಹೆಚ್ಚಾಗಿ ದಾನ ಮಾಡ್ತಾರೆ, ದಾನ ಧರ್ಮ ಅನ್ನೋದು ಜಾಸ್ತಿ ಇರುತ್ತೆ ಅವರಿಗೆ. ಏನಕ್ಕೆ ಅಂತಂದರೆ, ಮನಸ್ಸು ಆ ಒಂದು ಪರಮ ಸತ್ಯವನ್ನ ತಿಳ್ಕೊಂಡು ಅದರಲ್ಲಿ ಶಾಂತಿಯನ್ನ ಪಡಿತಾ ಇರುತ್ತೆ. ಅಂದರೆ ಅದು ಏನೋ ಒಂದು ಅನುಭವಕ್ಕೆ ಬರುತ್ತೆ ಅಂತಲ್ಲ, ಒಂದು ತಿಳಿ ಹೇಳೋದಷ್ಟೇ. ಅಂದರೆ ದೇವರಿದ್ದಾನೆ, ಅದು ಹೀಗಿದೆ, ಆ ಒಂದು ಶಕ್ತಿ ಹೀಗಿದೆ, ಇಷ್ಟೇ. ಮತ್ತಿಲ್ಲ ಅದನ್ನ ಮನಸ್ಸು ಹಿಡಿದು ಇಟ್ಕೊಳ್ಳುತ್ತೆ, ಅದನ್ನ ಅನುಭವಿಸುತ್ತೆ. ಮನಸ್ಸು ಸಾಧ್ಯನೇ ಇಲ್ಲ, ಮನಸ್ಸಿಗೂ ಆ ಒಂದು ಶಕ್ತಿ ಇಲ್ಲ. ಯಾಕೆಂದ್ರೆ ನೋಡಿ, ಇಡೀ ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆ. ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿರೋ ದೇವರನ್ನ ನಾವು ಊಹೆ ಮಾಡ್ಕೊಳಕ್ಕಾಗಲ್ಲ, ಕಲ್ಪನೆ ಮಾಡ್ಕೊಳಕ್ಕೂ ಆಗೋದಿಲ್ಲ. ಹೇಗಿರ್ಬೇಕಾದ್ರೆ ಅದು ನಮ್ಮ ಇಮ್ಯಾಜಿನೇಷನ್ಗೆ ಬರೋದಿಲ್ಲ ಅಂತಂದ್ರೆ ಮನಸ್ಸಿಗೆ ಅದು ಹೇಗೆ ಸಿಗುತ್ತೆ? ಇವಾಗ ನೋಡಿ, ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ನಮ್ಮ ಕಣ್ಣಿಂದ ಏನೆಲ್ಲ ನೋಡ್ತಾವೋ ನೋಡಿ, ಇವಾಗ ನಮ್ಮ ಕಣ್ಣಿಂದ ನಾವು ಏನೆಲ್ಲ ನೋಡ್ತೀವೋ ಅವುಗಳನ್ನ ಮಾತ್ರ ನಮ್ಮ ಒಂದು ಮನಸ್ಸು ಒಂದು ಇಮೇಜ್ ಮುಖಾಂತರ ಅದನ್ನ ಸ್ಟೋರೇಜ್ ಮಾಡಿ ಇಟ್ಕೊಂಡಿರುತ್ತೆ. ಆದ್ರೆ ದೇವರು ಅನ್ನೋ ಒಂದು ಶಕ್ತಿಯನ್ನ ನಮ್ಮ ಕಣ್ಣುಗಳು ನೋಡೇ ಇಲ್ಲ ಅಲ್ವಾ. ಅದು ಹೇಗೆ ಮನಸ್ಸಿಗೆ ಸಿಗುತ್ತೆ? ಖಂಡಿತವಾಗಿಯೂ ಅದು ಮನಸ್ಸಿಗೆ ಸಿಗೋದಿಲ್ಲ. ಅದಕ್ಕೆ ನೋಡಿ, ನಾವು ಬುದ್ಧಿ, ದೇಹ, ಆತ್ಮ, ಮನಸ್ಸು ಇವುಗಳನ್ನ ಮೀರಿದಂಥ ಶಕ್ತಿ ಅದು, ಇವುಗಳ ಒಳಗಡೆ ಬರೋದೇ ಇಲ್ಲ ಅದು. ಹಾಗಾಗಿ ನಾವು ಸತ್ಯವನ್ನ ಸತ್ಯದ ರೀತಿಯಲ್ಲೇ ತಿಳ್ಕೋಬೇಕು. ನಾವು ಆಗಿದ್ದಾಗ ಮಾತ್ರ ನಮಗೆ ಸರಿಯಾದ ಭಗವಂತನ ಒಂದು ಜ್ಞಾನ ಸಿಗುತ್ತೆ. ಇಲ್ಲ ಅಂತಂದ್ರೆ ನೋಡಿ, ಭಾವನಾತ್ಮಕವಾಗಿ ನಾವು ಎಲ್ಲವನ್ನೂ ದೇವ್ರು ಮಾಡಕ್ಕೆ ಹೋಗ್ತೀವಿ. ನಾವು ಕಲ್ಪನೆ ಮಾಡ್ಕೊಂಡು ಅವುಗಳನ್ನು ದೇವ್ರು ಮಾಡ್ತೀವಿ ಅಂದ ಮಾತ್ರಕ್ಕೆ ಅವು ಯಾವ ದೇವರಾಗೋದಿಲ್ಲ. ಅವು ನಮ್ಮ ಕಲ್ಪನೆಗಳು ಅಷ್ಟೇ. ಸತ್ಯ ಅಂದ್ರೆ ಸತ್ಯ. ಇನ್ನೊಂದೇನಂದ್ರೆ ನೋಡಿ, ನಾವು ಏನು ಭಾವನೆ ಮುಖಾಂತರ ಅನ್ಕೊಂತೀವಲ್ವಾ, ಅದು ಯಾವುದೂ ಸತ್ಯ ಆಗಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಇವಾಗ ಯಾರನ್ನಾದ್ರೂ ಒಬ್ಬರನ್ನ ನೋಡಿ ಅವರು ತಾಯಿ ಸಮಾನ ಅಂತ ಹೇಳ್ತೀವಿ ಅಲ್ವಾ, ಇವರು ತಂದೆ ಸಮಾನ ಅಂತ ಹೇಳ್ತೀವಿ. ಈ ತರ ನಮ್ಮ ತಾಯಿಯನ್ನು ಅವ್ರಿಗೆ ಹೋಲಿಸ್ತಾ ಇದ್ದೀವಿ, ನಮ್ಮ ತಾಯಿ ಸ್ಥಾನ ಅವರಿಗೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಅವ್ರು ನಿಜವಾಗ್ಲೂ ನಮ್ಮ ತಾಯಿ ಆಗೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಯಾರು ನಮ್ಮನ್ನ 9 ತಿಂಗಳು ಹೆತ್ತು ಬೆಳೆಸಿದಾರೋ ಅವರು ಮಾತ್ರ ನಮಗೆ ನಮ್ಮ ಹೆತ್ತ ತಾಯಿ ತಂದೆ ಆಗೋಕೆ ಸಾಧ್ಯ. ನಾವು ಸುಮ್ಮನೆ ಅವರು ತಾಯಿ ಸಮಾನ ತಂದೆ ಸಮಾನ ಹೇಳ್ತೀವಿ ಅಂತಂದ್ರೆ ಅವರೇ ನಮ್ಮ ನಿಜವಾದ ತಂದೆ ತಾಯಿ ಆಗೋಕ್ಕೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ನೋಡಿ, ಇವರು ದೇವ್ರ ಸಮಾನ, ಇವರು ಗುರುಗಳು ದೇವ್ರ ಸಮಾನ, ತಾಯಿ ತಂದೆ ದೇವ್ರ ಸಮಾನ ಅಂತಂದು ಹೇಳ್ತಾ ಇದೀವಿ ಅಂತ ನನ್ನ ಮಾತ್ರಕ್ಕೆ ಅವ್ರು ಯಾರು ದೇವರು ಆಗೋದಿಲ್ಲ. ನೋಡಿ, ತಾಯಿ ತಂದೆಯಿಂದ ನಮ್ಗೆ ಯಾರು ಕೊಟ್ಟಿದ್ದಾರೋ, ನಮ್ಮ ಗುರುಗಳನ್ನ ನಮಗೆ ಯಾರು ಕೊಟ್ಟಿದ್ದಾರೋ, ಯಾವ ಒಂದು ಶಕ್ತಿ ಕೊಟ್ಟಿದೆಯೋ ನೋಡಿ, ಆ ಒಂದು ಶಕ್ತಿಯನ್ನ ನಾವು ದೇವರು ಅಂತ ಹೇಳ್ಬೇಕಾಗುತ್ತೆ. ಹಾಗಾಗಿ ಸ್ನೇಹಿತರೆ, ಈ ಒಂದು ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದೆ ಅಲ್ವಾ, ಇದು ಎಲ್ಲವೂ ಒಂದು ಕಾಲದಲ್ಲಿದೆ. ಭಗವಂತ ಕಾಲಾತೀತ, ಭಗವಂತನಿಗೆ ಸರಿ ಸಮಾನವಾದದ್ದು ಯಾವುದೂ ಇಲ್ಲ. ಹಾಗಾಗಿ ಈ ಬ್ರಹ್ಮಾಂಡದ ಒಳಗಡೆ ಏನೆಲ್ಲ ಇದೆಯೋ ಅದು ಯಾವುದು ದೇವರನ್ನ ಹೋಲೋದಿಲ್ಲ. ಹಾಗಾಗಿ ನಾವು ದೇವರಿಗೆ ದೇವ್ರ ಸ್ಥಾನ ಕೊಡಬೇಕು, ಗುರುವಿಗೆ ಗುರುವಿನ ಸ್ಥಾನ ಕೊಡಬೇಕು. ಇಲ್ಲ ನಾವು ಗುರುಗಳನ್ನೇ ದೇವರನ್ನಾಗಿ ಮಾಡ್ತೀವಿ, ವಸ್ತುಗಳನ್ನೇ ದೇವರನ್ನಾಗಿ ಮಾಡ್ತೀವಿ ಅಂತಂದ್ರೆ ನಾವು ದೇವರನ್ನ ಮರಿತಾ ಇದ್ದೀವಿ ಅಂತ ಅರ್ಥ. ಅಲ್ಲಿ ನಾವು ದೇವರಿಗೆ ಸರಿಯಾದ ಒಂದು ನ್ಯಾಯವನ್ನ ಸಲ್ಲಿಸ್ತಾ ಇಲ್ಲ ನಾವು. ಇವಾಗ ನೋಡಿ, ಯಾರಾದರೂ ನಮಗೊಂದು ಸ್ವಲ್ಪ ಏನಾದ್ರು ಸಹಾಯ ಮಾಡಿದ್ರು ಅಂತಂದ್ರೆ, ಒಂದು ಪೆನ್ ಸಹಾಯ ಮಾಡಿದ್ರು ಅಂತಂದ್ರೆ, ಏನಾದ್ರು ನಮಗೆ ಹೊಟ್ಟೆ ಹಸ್ತಿತ್ತು, ಯಾರಾದರೂ ಒಂದು ಊಟ ಕೊಟ್ಟರು ಅಂತಂದ್ರೆ ಇಮಿಡಿಯೇಟ್ಲಿ ನಾವು ಅವರಿಗೆ ಕೃತಜ್ಞತೆ ಹೇಳ್ತೀವಿ, ಥ್ಯಾಂಕ್ಸ್ ಅಂತ ಹೇಳ್ತೀವಿ. ನೋಡಿ, ಅಕಸ್ಮಾತ್ ಅವರಿಗೆ ಅವರು ಹೆಲ್ಪ್ ಮಾಡಿದ್ರು, ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸಲಿಲ್ಲ ಅಂತಂದ್ರೆ ಇದು ಸರಿಯಾದ ಒಂದು ಶಿಸ್ತಿಲ್ಲ, ಇದು ನಮ್ಮಲ್ಲಿ ಅನ್ಯಾಯ ಇದೆ ಅಂತ ಅರ್ಥ. ಅದೇ ರೀತಿಯಲ್ಲಿ ನೋಡಿ, ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ನಮ್ಮನ್ನು ಸೃಷ್ಟಿ ಮಾಡಿ ನಮಗೆ ದೇಹವನ್ನು ಸೃಷ್ಟಿ ಮಾಡಿ ನಮ್ಮ ಒಳಗಡೆ ಒಂದು ಆತ್ಮ ಇಟ್ಟು, ಮನಸ್ಸಿಟ್ಟು, ಬುದ್ಧಿಯನ್ನು ಇಟ್ಟು, ನಮಗೆ ಈ ಒಂದು ಜೀವನವನ್ನು ಕೊಟ್ಟು, ಈ ಒಂದು ಗಾಳಿ ಬೆಳಕು ಭೂಮಿಯನ್ನು ಸೃಷ್ಟಿ ಮಾಡಿ ಯಾವುದು ನಮ್ಮನ್ನು ನಡೆಸ್ತಾ ಇದೆಯೋ ಆ ಒಂದು ಸತ್ಯ ಮಾತ್ರ ದೇವರು. ಆ ಒಂದು ಭಗವಂತನಿಗೆ ನಾವು
ನಾವು ಏನಂದರೆ ಕೃತಜ್ಞತೆ ಸಲ್ಲಿಸಬೇಕಷ್ಟೇ. ಅದಕ್ಕೇನು ನಾವು ರೂಪವನ್ನು ಕಲ್ಪಿಸಿಕೊಳ್ಳೋ ಒಂದು ಅವಶ್ಯಕತೆ ಇಲ್ಲ. ಮತ್ತು ಅದಕ್ಕೆ ನಾವು ಏನೂ ಕೊಡಬೇಕಾಗಿಲ್ಲ. ನೋಡಿ, ನಮ್ಮ ಒಂದು ಅಹಂಕಾರವನ್ನೆಲ್ಲ ಕಳೆದು ಇಲ್ಲಪ್ಪ ನಾನು ಏನೂ ಅಲ್ಲ, ಭಗವಂತ ನೀನು ಮಾತ್ರ ಸತ್ಯ ಅಂತ ಹೇಳಿ ಆ ಭಗವಂತನ ಹತ್ರ ಕೈ ಮುಗಿದು ಶರಣಾದರೆ ಸಾಕು ಅಷ್ಟೇ. ಅಂದರೆ ಇದು ನಾವು ಸರಿಯಾದ ಶಿಸ್ತಿನಿಂದ ಇದ್ದೀವಿ ಭಗವಂತನ ಹತ್ರ, ಮತ್ತು ನ್ಯಾಯ ಸಲ್ಲಿಸ್ತಾ ಇದ್ದೀವಿ ಅಂತ ಅರ್ಥ. ಇಲ್ಲ ನಾವು ಭಗವಂತನೇ ಬಿಟ್ಟು ಆ ಸ್ಥಾನನ ಬೇರೆಯವರು ಕೊಡ್ತಾ ಇದ್ದೀವಿ ಅಂತಂದರೆ ಇದು ನಮ್ಮ ಸರಿಯಾದ ಒಂದು ಜ್ಞಾನ ಅಲ್ಲ. ಇದನ್ನು ನಮ್ಮ ಬುದ್ಧಿನೂ ಕೂಡ ಒಪ್ಪೋದಿಲ್ಲ. ಹಾಗಾಗಿ ಸ್ನೇಹಿತರೆ, ಅತಿಯಾದ ಭಾವನೆಗಳಿಗೆ ಒತ್ತು ಕೊಟ್ಟು ನಾವು ಯಾರನ್ನೂ ದೇವ್ರು ಮಾಡಬೇಕಾಗಿಲ್ಲ. ದೇವರಿಗೆ ದೇವ್ರ ಸ್ಥಾನ ಕೊಡಬೇಕು, ಗುರುಗೆ ಸ್ಥಾನ, ತಾಯಿಗೆ ತಾಯಿ ಸ್ಥಾನ, ಅವ್ರವ್ರ ಸ್ಥಾನ ಏನೇನೇನಿದೆಯೋ ಅವ್ರವ್ರಿಗೆ ಕೊಟ್ಟು ಅವ್ರವ್ರನ್ನ ತುಂಬ ಗೌರವಿಸ್ಬೇಕು, ಪ್ರೀತಿಸಬೇಕು.